ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರಿಗೆ ಶಿಷ್ಯರಿಂದಲೇ ಚೆಕ್ಮೇಟ್, ಶಿಷ್ಯರಿಂದ ಜಾಣ ನಡೆ. ಎಸ್ ವೀಕ್ಷಕರೇ, ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು 3 ತಿಂಗಳಾಗಿದೆ. ಆದರೆ ಅವರ ಪಕ್ಕಾ ಶಿಷ್ಯರಾದ ಜಮೀರ್ ಅಹಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಈಗ ಸಿದ್ದರಾಮಯ್ಯನವರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯರಾಗಿದ್ದ ಜಮೀರ್ ಅಹಮದ್ ಖಾನ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಈಗ ಸಿದ್ದರಾಮಯ್ಯನವರಿಗೆ ಚೆಕ್ಮೇಟ್ ಇಡುವ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡಲು ಹೊರಟಿದ್ದಾರೆ. ಎಸ್, ಯಾಕಪ್ಪ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ, ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಟೈಮಿನಲ್ಲಿ ಸತೀಶ್ ಜಾರಕಿಹೊಳಿ ಆಗ್ಬೋದು, ಹಾಗೆ ಬೆಂಗಳೂರಿನ ಜಮೀರ್ ಅಹಮದ್ ಖಾನ್ ಆಗ್ಬೋದು, ಅವರಿಬ್ಬರೂ ನನ್ನ ಬಗ್ಗೆ ಮಾತನಾಡಲಿಲ್ಲ, ರಾಜೀನಾಮೆ ಕೊಡಬೇಕಾದರೆ ಸೈಲೆಂಟ್ ಆದರು ಅಂತ ಸಿದ್ದರಾಮಯ್ಯನವರು ಅವರಿಬ್ಬರ ಮೇಲೆ ಕೋಪ ಮಾಡಿಕೊಂಡಿದ್ರು. ಕೋಪ ಮಾಡ್ಕೊಂಡಿದ್ದಷ್ಟೇ ಅಲ್ಲ ವೀಕ್ಷಕರೇ, ಅವರಿಗೆ ತುಂಬ ತೊಂದರೆನೂ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ರು. ಯಾವ ರೀತಿ ಅಂದರೆ, ಜಮೀರ್ ಅಹಮದ್ ಖಾನಿಗೆ ಸಚಿವ ಸ್ಥಾನ ತಪ್ಪಿಸೋದ್ರಲ್ಲಿ ಪ್ರಬಲವಾಗಿ ನಿಂತಿದ್ದವರು ಇದೇ ಸಿದ್ದರಾಮಯ್ಯನವರು. ಜೊತೆಗೆ KPCC ಅಧ್ಯಕ್ಷ ಆಗಬೇಕು ಅಂತ ಕನಸು ಕಂಡಿದ್ದ ಸತೀಶ್ ಜಾರಕಿಹೊಳಿ ಅವರಿಗೆ ತಡೆದಿದ್ದು ಇದೇ ಸಿದ್ದರಾಮಯ್ಯನವರು. ಈಗ ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಸೇರಿ ಗುರುವಿಗೆ ತಿರುಮಂತ್ರ ಹಾಕಲು ಹೊರಟಿದ್ದಾರೆ. ಎಸ್ ವೀಕ್ಷಕರೇ, ಯಾಕಪ್ಪ ಅಂದರೆ, ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನನ್ನು ಸಚಿವರಲ್ಲಿ ಮಾಡಲೇಬಾರದು ಅಂತ ಕಾಂಗ್ರೆಸ್ಸಿನ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ರೆ, ಅದೇ ಜಮೀರ್ ಅಹಮದ್ ಖಾನು ಕೇರಳದ ವೇಣುಗೋಪಾಲ್ ಅವರ ಮುಖಾಂತರ ತನಗೆ ಸಚಿವ ಸ್ಥಾನ ಪಡೆಯಲು ಲಾಬಿ ಮಾಡಿದ್ದಾರೆ. ಈಗ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಅವರ ಹತ್ರ ಜಮೀರ್ ಅಹಮದ್ ಅವರ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದಾರೆ. ಅದು ಏನಪ್ಪ ಅಂದರೆ, ಜಮೀರ್ ಅಹಮದ್ ಖಾನು ಕಾಂಗ್ರೆಸ್ಸಿಗೆ ಎಷ್ಟು ಮುಖ್ಯ ಅನ್ನೋದನ್ನ ವಿವರವಾಗಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಿಡಿಸಿ ಹೇಳಿದ್ದಾರಂತೆ. ಹೌದು ವೀಕ್ಷಕರೇ, ಯಾಕೆ ಅಂದರೆ, ಜಮೀರ್ ಅಹಮದ್ ಖಾನು ಮುಸ್ಲಿಮಿನ ಪ್ರಬಲ ನಾಯಕ ಹಾಗೂ ಕಾಂಗ್ರೆಸ್ಸಿಗೆ ಬೇಕಾಗುವಂಥ ವ್ಯಕ್ತಿ. ಯಾಕೆ ಅಂದರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇರುವುದು ಮುಸ್ಲಿಮ್ಸು, ಅದರಲ್ಲಿ ಜಮೀರ್ ಕಾಂಗ್ರೆಸ್ಸದಲ್ಲಿ ಇರೋದ್ರಿಂದ ಮುಸ್ಲಿಮರ ವೋಟುಗಳು ಕಾಂಗ್ರೆಸ್ಗೆ ಬರ್ತಾ ಇದೆ. ನಾವು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ 2028ರಲ್ಲಿ ಮುಸ್ಲಿಂ ನಾಯಕರು ಹಾಗೂ ಮುಸ್ಲಿಂ ಮತದಾರರು ನಮ್ಮ ಕೈಯನ್ನು ಬಿಡುವ ಸಾಧ್ಯತೆಗಳೇ ಹೆಚ್ಚು ಅಂತ ವೇಣುಗೋಪಾಲ್ ಅವರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಡಿಸಿ ಹೇಳಿದ್ದಾರಂತೆ. ಜೊತೆಗೆ ಇದೇ ಜಮೀರ್ ಅಹಮದ್ ಅವರು ಕೇರಳಕ್ಕೆ ಬಂದು ಪ್ರಚಾರ ಮಾಡಿರೋದ್ರಿಂದ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇದನ್ನು ನಾವು ಮರಿಲೇಬಾರದು. ಏಕೆಂದರೆ ಮುಸ್ಲಿಮಿನ ಪ್ರಭಾವಿ ನಾಯಕ ಜಮೀರ್ ಅಹಮದ್ ಅವರಿಗೆ ನಾವು ಈಗ ಸಚಿವ ಸ್ಥಾನ ಕೊಟ್ಟರೆ 28ಕ್ಕೆ ಮತ್ತೆ ಮುಸ್ಲಿಂ ಮತದಾರರು ನಮ್ಮ ಕೈ ಹಿಡಿತಾರೆ ಅಂತ ವೇಣುಗೋಪಾಲ್ ವಿವರವಾಗಿ ತಿಳಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಮತ್ತು ಖರ್ಗೆಯವರು ಒಂದು ಯೋಚನೆಯೂ ಸಹ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡುವುದರ ಜೊತೆಗೆ ಉಪಮುಖ್ಯಮಂತ್ರಿ ಪಟ್ಟ ಕಟ್ಟಲು ಸಹ ರೆಡಿಯಾಗಿದ್ದಾರಂತೆ. ಜೊತೆಗೆ ಇದೇ KPCC ಅಧ್ಯಕ್ಷರಾಗಬೇಕು ಅಂತ ಹೊರಟಿದ್ದ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಅಡ್ಡಗಾಲ ಹಾಕಿದ್ರು. ಆದರೆ ಈಗ ಅದೇ ಸತೀಶ್ ಜಾರಕಿಹೊಳಿ ಹೈಕಮಾಂಡಿನ ಮೂಲಕ ಉಪಮುಖ್ಯಮಂತ್ರಿ ಪಟ್ಟನ ಗಿಟ್ಟಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು KPCC ಅಧ್ಯಕ್ಷ ಪಟ್ಟನ ತಪ್ಪಿಸಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರು ನನ್ನ ಪ್ರಭಾವ ಏನು, ನಾನು ಉಪಮುಖ್ಯಮಂತ್ರಿ ಆದರೆ ಏನು ಪಕ್ಷಕ್ಕೆ ಒಳ್ಳೆಯದು ಅಂತ ಎಲ್ಲನೂ ವಿವರವಾಗಿ ತಿಳಿಸಿ ಈಗ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಪಟ್ಟನ ಗಿಟ್ಟಿಸಿಕೊಳ್ಳಲು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇಬ್ಬರ ಶಿಷ್ಯರ ನಡೆಯಿಂದ ಸಿದ್ದರಾಮಯ್ಯನವರಿಗೆ ಮುಖಭಂಗವಾಗುವುದಂತೂ ಗ್ಯಾರಂಟಿ. ಇಬ್ಬರಿಗೂ ಪಕ್ಷದ ಪ್ರಮುಖ ಹುದ್ದೆಗಳನ್ನ ತಪ್ಪಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಪ್ಲ್ಯಾನ್ ಮಾಡಿದ್ರು. ಆದರೆ ಇವರ ಮಾಸ್ಟರ್ ಪ್ಲ್ಯಾನಿಗೆ ಸಿದ್ದರಾಮಯ್ಯನವರೇ ಹಳ್ಳಾಡಿ ಹೋಗಿದ್ದಾರೆ. ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ ಮತ್ತು ಸತೀಶ್ ಜಾರಕಿಹೊಳಿಯವರ ಬೆನ್ನಿಗೆ ನಿಂತಿರುವುದು ಸಿದ್ದರಾಮಯ್ಯನವರಿಗೆ ಮತ್ತೆ ಹಿನ್ನಡೆಯಾಗುವ ಸಾಧ್ಯತೆಗಳು ಹೆಚ್ಚಿದೆ. ವೀಕ್ಷಕರೇ, ಯಾಕೆಂದರೆ ಗುರು ಶಿಷ್ಯರು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಆಗ್ಬೋದು, ಜಮೀರ್ ಅಹಮದ್ ಖಾನ್ ಆಗ್ಬೋದು ಪಕ್ಕಾ ಶಿಷ್ಯರಾಗಿ ಸಿದ್ದರಾಮಯ್ಯನವರ ಪ್ರತಿ ಹೆಜ್ಜೆಯಲ್ಲೂ ಸಿದ್ದರಾಮಯ್ಯವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಾದರೆ ಇವರಿಬ್ಬರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿ ಇಬ್ಬರಿಗೂ
ಇಬ್ಬರ ಮೇಲೆ ಕೋಪ ಮಾಡಿಕೊಂಡು ಮಗ ಯತೀಂದ್ರಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಜಮೀರ್ ಅಹಮದ್ ಖಾನ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಈಗ ಗುರುವಿಗೆ ಚೆಕ್ಮೆಂಟ್ ಇಡಲು ರೆಡಿಯಾದರು. ವೀಕ್ಷಕರೇ, ಈಗ ಗುರು ಶಿಷ್ಯರ ಕಾಳಗದಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಎಂಬುದನ್ನು ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.